ಮಕ್ಕೊಂಡಾಳ ನೀಕೆ ಇಷ್ಟತ್ತಾದ್ರ ಕೆಲಸ ಹೆಂಗ್ ಮಾಡ್ಬೇಕು ಅವ ನಮ್ಮ ತಮ್ಮ ಎದ್ದಾಲೆ ಹೊಲದ ಕಡೆ ಹೋಗ್ಯಾನ ಹೇಳ ಮ್ಯಾಕ ಓಯ್ ಶಕುಂತ್ಲಾ ಏ ಶಕುಂತ್ಲಾ ಹೇಳ ಮ್ಯಾಕ ಇಷ್ಟೊತ್ತಾತು ಒಂಚೂರು ಮಕ್ಕೊಂತಾನೆ ಚೂರು ಮಕ್ಕಳದ ಟೈಮ್ 10 ಗಂಟೆ ಆಗೈತಿ ಹೇಳ್ತೀನಿ ಏನಂತೆ 10 ಗಂಟೆನಾ ಅಯ್ಯೋ ದೇವ್ರೆ ಎದ್ದೆ ಅಲ್ಲ ಟೈಮ್ ಆಗಿದ್ದು ಗೊತ್ತಾಗಿಲ್ಲ 10 ಗಂಟೆ ಆಗೈತಾ ಅಯ್ಯೋ ಯವ್ವ ನೀ ಹಂಗಾರ ಇದನ್ನ ಬಿಡ್ಲೇಬಾರ್ದು ಅಂತ ಅನ್ಕೊಂಡಿ ಏನ್ರಿ ಟೈಮಿಂಗ್ ಈಗ ಪೋಣೆ 7 ಆಗೈತಿ ಪೋಣೆ 7 6:45 ಆಗ್ಲೇ 10 ಗಂಟೆ ಅಂತ ಅಲ್ವಿ ಯವ್ವ ಇದು ನೀ ಬದ್ಲಿನ ಆಗ್ಬೇಡ ನೀನು ಯಾವಾಗ ನೋಡಿದ್ರೆ ಹಿಂಗೆ ಸಾಲಿ ಹೊಂಟಾಗೋ ಹಿಂಗ ಈಗ ಹಂಗೆ ತಲೆ ಹಿಡ್ಸಕತ್ತಾಗ ಹೇಳ್ತೀನಿ ಸುಮ್ಮನಿರ ಎದ್ದಿ ಇಲ್ಲಿಗ ಏನು ಇದು ತವ್ರ ಮನೆ ಅಲ್ಲ ಗಂಡನ ಮನಿ ನೆಟ್ಟಿಗೆ ಬಾಳೆ ಮಾಡೋದ್ ಕಲಿ ಅಂಗಳ ಬಾಗ್ಲ ಕಸವಡಿ ಹೋಗಿ ಬರ್ತಾ ನಮ್ಮ ವಯಸ್ಸಲ್ಲ ಎಲ್ಲ ಮಾಡಾಕ ನಡಿ ಅಂಗಳ ಬಾಗ್ಲ ಕಸವಡಿ ನೀರು ಹಾಕದ ರಂಗೋಲಿ ಹಾಕದ ನಾ ಹಾಕೊಡ್ತೇನೆ ನಡಿ ಎಲ್ಲ ಮಾಡ್ಬೇಕಾ ಎಲ್ಲ ಮಾಡ್ಬೇಕು ನಡಿ ಕಸ ಬೇಕಾರೆ ಹೊಡಿತೇನೆ ನೀರು ನೀ ಹಾಕಿ ರಂಗೋಲಿ ಹಾಕ್ತೀಯಾ ರೊಟ್ಟಿ ಅಷ್ಟತಿ ನಾನು ಯಾಕೆ ಕುಂತಿ ಬರ ಇಂತದ ಆಯ್ತು ಇದಕ್ಕ ಬಂದೇನೆ ಇಲ್ಲೇ ಹೌದು ಇದಕ್ಕ ಬಂದೇನಿಲ್ಲ ಏನ ಜೋಡಿಸಿ ತಗೋದಿತೀನಿ ಹೇಳಿಲ್ಲ ಅಂದ್ರೆ ನೆಮ್ಮದಿ ಇರಾಕು ಬಿಡಂಗಿಲ್ಲ ತಗ ಇರವಂತಿ ಮೊದ್ಲು ಮನೆ ಕೆಲಸ ಮಾಡಿ ನಡಿ ನೆಮ್ಮದಿ ಆಗಿರ್ತಾಳಂತ ಯವ್ವ ಏನ್ ಮಾಡತ್ತಿ ಒಲಿ ಮುಂದೆ ಬಾ ಸಾರು ಮಾಡತ್ತಿದ್ ನೋಡು ಯವ್ವ ನೀ ತಲೆ ಕೆಡ್ಸ್ಕೊಬೇಡ ಸರಿ ಇಲ್ಲ ನೋಡಿ ಇವತ್ತು ಅಡಿಗೆ ಎಲ್ಲ ಆಕಿನ ನನ್ನ ಮಗಳ ಮಾಡ್ಬೇಕು ಇವತ್ತು ಆಕಿ ಕಡೆನ ಮಾಡಿಸ್ತೇನೆ ನೀ ಆರಾಮ್ ಹೋಗ್ಕಂದ್ರು ಯವ್ವ ನಿನ್ನ ಮಗಳ ಅಡಿಗೆ ನರಮನುಷ್ಯರು ತಿನ್ನಂಗೆ ಇರಂಗಿಲ್ಲ ಅದು ಏನು ಬೇಡವ ಯವ್ವ ನಾ ಮಾಡ್ಕೋತೀನಿ ಎಷ್ಟು ದಿನ ತಿಂಗ ಮಾಡ್ತೀವಿ ಆಕಿ ಕಲಿಯೋದು ಬೇಡ ಮತ್ತೆ ಸುಮ್ಮನೆ ಇರು ನೀನು ಒಂದಿನ ಚಲೋ ಆಗೋದಿಲ್ಲ ಭಾಳ ಅಂದ್ರೆ 2 ದಿನ ಚಲೋ ಆಗೋದಿಲ್ಲ 3ನೇ ದಿನ ತಾನ ರುಚಿ ಆಕತಿ ಮಾಡ್ತಾ ಮಾಡ್ತಾ ಅದೇನಂತಾರಲ್ಲ ಹಾಡ್ತಾ ಉಳ್ತಾ ರೋಗ ಅಂತೇಳಿ ಹಂಗ ತಾನ ಎಲ್ಲ ಬರ್ತೈತಿ ಸುಮ್ಮನಿರು ಏನವ ಸುಳ್ಳ ಎಲ್ಲ ಹಾಳು ಮಾಡಿ ಎತ್ತಿಗಿಡ್ತಾವ ಬಿಡ ಇವತ್ತಾಗ ಅದು ಅಲ್ದ ನಿನ್ನ ಮಗಳು ಮಾಡಾಕರ ಬರ್ಬೇಕಲ್ಲ ಆಕೆನ್ ರಾಣಿ ಮಹಾರಾಣಿ ಎಲ್ಲ ಬರ್ತಾಳೆ ಮಾಡ್ತಾಳೆ ಸುಮ್ಮನಿರು ನೀನು ಆಕಿ ಬರಲ್ಲ ಅಂದ್ರೆ ಆಕಿ ಬರುದಿಲ್ಲ ಸುಮ್ಮನೆ ಬಂದು ಮಾಡ್ತಾಳೆ ನೀ ಸುಮ್ಮನಿರು ನೋಡವ ಮಾಡ್ತಾಳ ಇಲ್ಲ ಸುಮ್ಮನೆ ಜಗಳ ಮಾಡ್ಕೊಂಡು ನಿಂದ್ರ ಕೂಬೇಡ್ರತ್ತಾಗ ಮಾಡ್ತಾಳೆ ನೀ ಸುಮ್ಮನಿರವ ಜಳಕ ಮಾಡಿದೆ ಆತಲ್ಲ ನಡಿ ಹಂಗಾರ ಬಾ ನಾ ಹೇಳ್ತೀನಿ ಹೆಂಗೆ ಅಡ್ಗೆ ಮಾಡ್ಬೇಕಂತೇಳಿ ಕಾಯಿಪಲ್ಲೆ ಹೆಚ್ಚುವ ಇವತ್ತು ಬರೀ ಅನ್ನ ಸಾರು ಮಾಡು ನಾಳೆ ಕಲಿಸ್ತೇನೆ ಉಳ್ಕಿದ್ದೆ ನಾಳೆ ರೊಟ್ಟಿ ಚಪಾತಿ ಒಂದು ಕಲಿವಂತೆ ಏನು ಅನ್ನ ಸಾರ ಯವ್ವ ನಂಗೆ ಬರಂಗಿಲ್ಲವ ಕಲಿಬೇಕು ಎಲ್ಲ ಕಲಿಬೇಕು ಹೆಣ್ಮಕ್ಳು ಬಾ ಹೋಗ್ಲಿ ಬಿಡ ಯವ್ವ ತಗ ನೀ ಸುಮ್ಮನಿರವ ಮಾಡ್ಲಿಕ್ಕೆ ಮತ್ ನನಗೆ ಏನಾರ ನಿನ್ನ ಮಗಳಿಗೆ ಅದು ಬರಲ್ಲ ಇದು ಬರಲ್ಲ ಅಂದ್ರೆ ನೋಡು ಮತ್ತೆ ತಣ್ಣ ಕುಂದ್ರ ಸಾಕು ಮೊದ್ಲ ಕಲಿಸ್ಬೇಕು ಇವನ್ನೆಲ್ಲ ಮದುವೆಗಿಂದ ಬಂದು ಗಂಡನ ಮನ್ಯಾಗ ಅವ್ರ ಮನೆಯಿಂದ ಸಾಮಾನೆಲ್ಲ ಹಾಳು ಮಾಡಿ ಅವ್ರಿಗೆ ಕಲ್ಸೋದಂದ್ರೆ ಬೇಷದಿ ನೀನು ಯವ್ವ ಇದೇನು ಗಂಡನ ಮನೆ ಏನ್ಬೇ ಸುಮ್ಮನಿರು ನಮ್ಮ ಅವನ ಮನೆ ಏನಾಗಲ್ಲ ನೀ ಸ್ವಲ್ಪ ಸುಮ್ಮನಿರವ ಅಯ್ಯೋ ನಿನಗೆ ಯಾರು ಹೇಳ್ತಾರೆ ಏನಾರ ಮಾಡ್ಕೊ ಹೋಗವಾತಾಗ ಸಾರು ಮಾಡೀನಿ ಇವತ್ತು ನಾನು ಬೇಕಾರೆ ಅನ್ನಕ್ಕೊಂದು ಇಡಿಸು ಬೇರೆ ಏನಾರ ಮಾಡೋದಿದ್ರೆ ಮಾಡಿಸು ಹೌದಲ್ಲ ಸಾರು ಮಾಡಿ ನೀನು ಸರಿ ಚಾ ಮಾಡ್ಬೇಕಲ್ಲ ಹೆಂಗಿದ್ರು ಬೆಳಗ್ಗೆ ಚಾ ಮಾಡ್ತಾ ಸುಮ್ಮನೆ ಫಸ್ಟಿಗೆ ಚಾ ಮಾಡೋದು ಹೆಂಗಂತ ಗೊತ್ತಲ್ಲ ಅದೇನು ದೊಡ್ಡ ಬಿಜಿ ಅದು ಡಬ್ರಿ ಇಡೋದು ಸ್ವಲ್ಪ ಹಾಲು ಹಾಕೋದು ಸ್ವಲ್ಪ ನೀರು ಹಾಕೋದು ಸಕ್ಕರೆ ಚಾಪಡಿ ಹಾಕಿ ಕುದಿಸಿ ಮಾಡ್ಕೊಂಬಂದ್ರೆ ಆತು ಚಾ ಮಾಡ್ಕೊಂಬ ಹಂಗಾರ ಹೊರಗೆ ಕೂತಿರ್ತೇವೆ ಆಮೇಲೆ ಉಳಿದಿದ್ದು ಮಾಡುವಂತೆ ಬಾವ ಅಲ್ಲ ಸಕ್ಕರೆ ಚಾಪಡಿನಾರ ಹಾಕೋದು ಹೇಳ್ಕೊಡು ಚಾ ಮಾಡೋದು ದೊಡ್ಡ ಈಸಿ ಅಂತ ಹಾಕಿನ ಅಲ್ಲಿಲ್ಲ ಮಾಡ್ತಾ ತಗೋ ಬಾಬೆ ಡಬ್ರಿ ಆಗಿಲ್ಲ ಬೆಲ್ಲದ ಡಬ್ಬಿ ಮ್ಯಾಗ ಐತೆ ಏನ ಬೆಲ್ಲದ ಡಬ್ಬಿ ಎಲ್ಲ ಐತಿ ಗಿಜಾ ಏನ್ ಬೇಕು ಅಮ್ಮ ಬೆಲ್ಲದ ಡಬ್ಬಿ ಬೇಕಾಗಿತ್ತು ಬೆಲ್ಲದ ಡಬ್ಬಿ ಆ ಕಡೆ ಐತಿ ನೋಡಲ್ಲ ಅಡಿಗೆ ಮನೆ ಮೂಲ್ಯಾಗ ಆಮೇಲೆ ಈ ತಿಂಗಳು ಸಂತಿ ತಂದ್ರೆ ಪ್ರತಿಯೊಂದು ನಿನ್ ಗುರ್ತದ್ಲೆ ನೀನೇ ಎಲ್ಲಿ ಬೇಕಲ್ಲೇ ಹಾಕಿ ಕರೆಕ್ಟಾಗಿ ತೆಗೆದಿಡು ಅಂದ್ರೆ ನಿಂಗೆ ಪಟಕ್ನ ಸಿಗ್ತಾವ ಹ್ಞೂ ಅಮ್ಮ ಅಡಿಗೆ ಏನು ಮಾಡತ್ತಿ ಅಡಿಗೆ ಅದೇ ಏನು ಮಾಡ್ಬೇಕಂತ ಯೋಚನೆ ಮಾಡ್ತಾ ಇದ್ದೀನಿ ಸಾರು ಅನ್ನ ಚಪಾತಿ ಬೆಂಡೆಕಾಯಿ ಪಲ್ಯ ಮಾಡಲ ಬೇಡ ಚಪಾತಿ ಪಲ್ಯ ಏನು ಬೇಡ ಹುಡುಗಿನೂ ಅದು ಈಗ ಅಲ್ತ ಅವ್ರ ಮನೆಗೆ ಹೋಗುತ್ತೆ ಇವನು ಅಲ್ಲೇ ಉಂಡು ಬರ್ತಾನೆ ಏನು ಮಧ್ಯಾಹ್ನ ಮತ್ತು ಉಣ್ಸೆ ಕಳಿಸ್ತಾಳಕ್ಕೆ ನಾವೇ ಇಬ್ಬರಲ್ಲ ರಾತ್ರಿ ಬೇಕಾದ್ರೆ ಮಾಡೋವಂತಿ ಈಗ ಒಂಚೂರು ಬಿಸಿಯನ್ನ ಮಜ್ಜಿಗೆ ಸಾರು ಮಾಡಿಬಿಡು ಇಲ್ಲ ಬೆಳಗ್ಗೆ ಈಗ ಕಟ್ಟಕ್ಕೆ ಮಾಡಿದ್ದೇನಾರು ಉಳ್ದತ್ತಾ ಇಲ್ಲಮ್ಮ ಅದು ಸ್ವಲ್ಪ 1-2 ತುತ್ತೇನ ಬಿಟ್ಟಿರ್ಬೇಕಷ್ಟೇ ದಬ್ರಾಗ ಅಷ್ಟು ಖಾಲಿ ಮಾಡಬಾರ್ದು ಅಂತ ಉಳಿದಿದ್ದೆಲ್ಲ ಅಕ್ಕಿಗೆ ಕಟ್ಟಿ ಕಾಸನ್ ಹೌದನ ಸರಿ ಹಂಗಾರ ಒಂದು ಈಟು ಅನ್ನ ಮಾಡ ಮಜ್ಜಿಗೆ ಸಾರು ಮಾಡ್ಬಿಡು ಸಾಕು ಆಮೇಲೆ ಬಳಕೆ ಮಿಷ್ಕೆ ಅದ ನೋಡು ಒಂದಿಷ್ಟು ಮಜ್ಜಿಗೆ ಮಿಷ್ಕೆ ಕರೆದ್ಬಿಡು ಅವ ಆಮೇಲೆ 2 ಕುಂಬಳಕಾಯಿ ಶಾಂಡಿಗೆ ಕರಿ ಸಾಕು ಅಷ್ಟೇ ತಿಂದ್ರೆ ರಗಡಕತಿ ಕುಂಬಳಕಾಯಿ ಶಾಂಡಿಗೆ ಮನೆಯಾಗ ಇದ್ದಿದ್ದಿಲ್ಲಲ್ಲಮ್ಮ ಇಲ್ಲ ನಿನ್ನೆ ಅವ್ರ ಬಾಜು ಮನೆ ಶಾಂತವ ಅವ್ರ ಅವು ಬಂದಿದ್ಲಂತೆ ಅವ್ರ 2 ಮಕ್ಕಳು ಇಲ್ಲೇ ಕೊಟ್ಟಾರಲ್ಲ ಇಲ್ಲೇ ಆಜು ಬಾಜುಕ ಬಂದು ಕುಂಬಳಕಾಯಿ ಶಾಂಡಿಗೆ ಬಳಕೆ ಮಿಸ್ಕಾಯಿ ಮಜ್ಜಿಗೆ ಮಿಸಿಕಾಯಿ ಆದಂತ ಇದಂತ ಏನೇನ ಇನ್ನು ಚಕ್ಲಿ ಅಂತ ಏನೇನ ಮಾಡಿ ಬಂದು ಕೊಟ್ಟು ಹೋದ್ರಂತ ಅದಾರಂತೆ 4 ದಿನ ಆ ಕಡೆ ಶಕುಂತ್ಲಾರ ಮನ್ಯಾಗ ಅದಾರಂತ ಇವ್ರ ಮನೆಗೂ ಬಂದು ಅವ್ರ ಮನೆಗೂ ಬಂದು ಇಬ್ಬರಿಗೂ ಜಗ್ಗಷ್ಟು ಕೊಟ್ಟು ಹೋದ್ರಂತ ಅದ್ರಾಗ ನನಗೊಂದಿಷ್ಟು ಕೊಟ್ಟಿದ್ಲಕ್ಕಿ ಒಂದು 15-20 ಕಾಯಿ ಅಷ್ಟು ಒಂದು ಬಟ್ಟಲಾಗ ಹಾಕಿ ಅದನ್ನೇ ಕರಿ ಅಂದಿದ್ದೆ ತಾಯಿಗಳಿದ್ರೆ ಇಷ್ಟೆಲ್ಲ ಮಾಡಿ ಕಳಿಸ್ತಾರಲ್ಲ ಅಮ್ಮ ಹ್ಞೂ ಮತ್ತೆ ತಾಯಿಗಳಿದ್ರೆ ಮಕ್ಕಳ ಮನೆಗೆ ಹೋಗ್ಬೇಕಾರೆ ಅವ್ರ ಮನೆಗೆ ಅದನ್ನು ಕೊಡ್ಬೇಕು ಇದನ್ನು ಕೊಡ್ಬೇಕು ಮಾಡಿ ಕೊಡ್ಬೇಕು ನನ್ನ ಮಗಳು ತಿಂತಾಳ ಇಲ್ಲ ಆಕಿಗೆ ಅಲ್ಲೇ ಹೋಗಿ ಮಾಡಕ್ಕೆ ತ್ರಾಸ ಆಕತಿ ನಾನೇ ಮಾಡಿ ಕೊಟ್ಬಿಡೋಣ ಅಂತ ಅಂತಾರೆ
ಮತ್ತೀಗ ಪಾಪ ನಿಂದಂಗಿಲ್ಲಲ್ಲ, ಇರಲಿ ಬಿಡು, ನಡೀತೈತೆ, ನಾವು ಮಾಡ್ಕೊಳ್ಳೋಣ. ಮೊನ್ನೆ ನೀವು ಕೊಟ್ಟ ಈಗ ನೋಡು, ಅದ ನಾನು ನನ್ನ ಮಗಳಿಗೆ ಹೆಂಗೆ ಮಾಡಿ ಕಳಿಸಿದೆ ಹಂಗೆ ತಾಯಿಗಳಿದ್ರೆ ಅದ್ರದ್ದೊಂದು ಇದನ್ನೇ ಬೇರೆ ಗೊತ್ತನ, ತವರು ಚಂದ ತಾಯಿ ಇದ್ರೆ. ಹ್ಞೂ ಈಗ ಹಂಗಾರೆ ಮಜ್ಜಿಗೆ ಸಾರು ಊಟನ ಮಾಡ್ಲಾ? ಹ್ಞೂ, ನಾವ ಇಬ್ಬರ ಮಜ್ಜಿಗೆ ಸಾರನ್ನ ಮಾಡಿಬಿಡು. ಆಯ್ತು. ನಂಗೆ ಅರ್ಬಿ ಒಗಿಬೇಕ ಏನು ಒಗ್ದಿಯ? ಅರ್ಬಿ ಒಗಿಬೇಕ. ಬೆಳಗ್ಗೆ ಅವ್ರು ಹೋಗೋದ್ರಾಗ ನಾ ಕಸ ಹೊಡೆದು ಕಲ್ಲು ಒರೆಸಿ ಜಳಕ ಮಾಡಿ ಪೂಜೆ ಮಾಡಿದ್ದೆ ಅಷ್ಟೇ. ಉಳ್ಕಿದ್ದೇನು ಕೆಲಸ ಇನ್ನೂ ಮಾಡಿಲ್ಲ, ಮಾಡ್ಕೋಬೇಕು ಈಗ. ಹೌದನ? ಹಂಗಾರೆ ಊಟ ಅನ್ನ ಮಜ್ಜಿಗೆ ಸಾರು ಮಾಡಿ ಹೋಗಿ ನಿನ್ನ ಕೆಲಸ ನೀ ಮಾಡ್ಕೊ. ನಾನು ಹಂಗಾರೆ ಒಂಚೂರು ಅಡ್ಡಾಡ್ಕೊಂತ ಹೊರಗೆ ಹೋಗ್ಬರ್ತೀನಿ, ಶಾಂತಕ್ಕ ಅತ್ತಿ ಕಡೆ ಹೋಗ್ಬರ್ತೀನಿ. ಹಾಂ ಸರಿ, ಹೋಗ್ಬರ್ರಿ. ಅಂದಂಗೆ ನೀನು ಶಾಂತವ ಬಾರಿಗೆ ಹೇಳ್ತಾರಂತ. ಹೌದಮ್ಮ, ನಾನು ಅಕ್ಕಿ ಬಾರಿಗೆ ಹೇಳ್ತಾರೆ. ನನಗೆ ನಿಮ್ಮ ಮಗ ಇಷ್ಟಪಟ್ಟಿದ್ದ ವಿಚಾರನೇ ಹೇಳಿದ್ದಾಕಿನೇ. ಹೌದನಾ? ಆಗಲಿ ಬಿಡವ. ಸರಿ, ನೀ ಮಾಡ್ಕೊ. ಒಂದೊಂದು ಟೈಮ್ ಎಲ್ಲ ನೆಟ್ಟಿಗೆ ಇರ್ತಾರೆ, ಮಗಳು ಬಂದಾಗ ಒಂಥರ ಮಾಡ್ತಾರೆ, ಒಂಥರ ಅನ್ನಕ್ಕೇನು. ಅದೇ ಹೇಳಿರಲ್ಲ ಬಾಯ್ ಬಿಟ್ಟು, ಮಗಳಿಗೆ ಎಲ್ಲ ಕೊಡ್ಬೇಕಂತ ಅನ್ನಿಸ್ತೈತಿ ಅಂತ. ಎಲ್ಲರೂ ಹಿಂಗೆ ಕಾಣ್ತೈತಿ. ಬಡ ಬಡ ಕೆಲಸ ಮುಗಿಸಿ ಅರ್ಬಿ ಹೋಗ್ಕೋಬೇಕು. ಯಾರ್ದು ಫೋನ್? ಓ ಅಪ್ಪ. ಹಲೋ ಅಪ್ಪ, ಆರಾಮದಿ? ಹ್ಞೂನವ್ವ, ಆರಾಮದೇನು ನೋಡಿ. ನೀ ಆರಾಮದಿಯವ್ವ? ಹ್ಞೂಪ್ಪ, ನಾ ಆರಾಮದೇನು ನೋಡ. ಊಟಪ್ಪ ಇದು ನಾಷ್ಟ ಊಟ ಅಂತೇನೆ ನಾನು ಅಂದ್ರೆ ಮಧ್ಯಾಹ್ನ ಅಡಿಗೆ ಮಾಡಾತಿದ್ನಲ್ಲ, ಹಾಗಾಗಿ ಊಟ ಅಂದೆ. ನಾಷ್ಟ ಆಗೈತಲ್ಪ. ಅವ್ವ ಆರಾಮದಾಳ? ತಂಗಿ ಆರಾಮದಾಳ? ನಿಮ್ಮ ಅವ್ಗೇನುವ? ನೀನು ಇಲ್ಲ ಬೇಕಾದ ಮಾಡ್ಕೋತಾಳ, ತಿಂತಾಳ, ತಂಬರ್ತಾನ ಹೊಕ್ಕನ. ಈಗೇನು ಮತ್ತೊಟ್ಟ ಇನ್ನೂ ನೀರಾನಿಗತೆ ಉಬ್ಬಾಕತ್ತಾಳ. ಹೋಲ್ ಬಿಡಪ್ಪ, ಆರಾಮಿರುವಲ್ರಕತ್ತಾಗ. ನೀ ಆರಾಮದಿಯಲ್ಲಪ್ಪ? ಎಲ್ಲದಿ ಈಗ? ತೋಟದಾಗದಿಯಾ ಮನ್ಯಾಗದಿಯಾ? ನಾನಿಲ್ಲೇ ಒಂಚೂರು ಹೊರಗೆ ಬಂದಿದ್ದೆ. ಇವರು ಗುಡಪ್ಪನಾರ್ ಹೊಲಕ್ಕೆ ಬಂದಿದ್ದೆ. ಯಾಕೆ? ಯಾಕಿಲ್ಲ, ಹೊಸ ಹೊಸ ಹಳೆಯ ಮಗಳು ಈಗ ದೀಪಾವಳಿಗೆ ಕರ್ಯಾಕ್ ಬರ್ಬೇಕಲ್ಲವ ನಿಮ್ಮನ್ನ. ಅದಕ್ಕೆ ಏನು ಸೀರೆ ತೊಗೊಂಬರ್ಲಿ, ಏನು ಚೂಡಿದಾರ್ ಅದು ಏನಾರ ಬೇಕು, ನೀ ಏನು ಬೇಕಂತೀಯಲ್ಲ ಅದನ್ನ ತೊಗೊಂಬರ್ತೀನಿ. ಅಪ್ಪ ಅದೆಲ್ಲ ಯಾಕಪ್ಪ? ನೋಡಪ್ಪ, ನಾ ಅದೆಲ್ಲ ಏನು ಬೇಡ. ಹಂಗಲ್ವ, ಹೊಸ ಹೊಸ ಮಗಳು. ಈಗ ನೋಡುವ, ಮಗಳ ಹಳ್ಯಾಗ ಹೊಸದಾಗಿ ಮದುವೆ ಆದಾಗ ದೀಪಾವಳಿಯಾಗ ಏನಾರ ಹಳೆಯನ್ ಮನಿ ಮಾವನ ಮನಿ ಕರೆಸಿ ಹುಡುಗರಿಗೆ ಕೊಡ್ತಾರ ಹಬ್ಬ ಮಾಡಿಸಿ. ಅದಕ್ಕೆ ನಿನ್ನ ಗಂಡಗ ಒಂದ್ ಜೋಡಿ ಅರ್ಬಿ ತೊಗೊಂಬರ್ತೀನಿ, ನಿನಗ ಏನ್ ಬೇಕಂತ ಕೇಳಿದ್ರೆ ಅದನ್ನ ತರ್ತೇನೆ. ಅಲ್ಲಪ್ಪ, ಈಗಾಗಲೇ ನಿನ್ನ ಕಡೆ ಸಾಲ ದುಡ್ಡು ಇಲ್ಲೇ ಇಲ್ಲ, ಸಾಲ ಒಂದು ಮಾಡ್ಕೊಂಡು ಅದ್ರಾಗ ಇದು ಬೇರೆ ಏನು? ಇಲ್ಲ, ರೊಕ್ಕ ಬಂದೈತಿ, ಒಂದ್ ಯಾವ್ದ ಹಳೆ ರೊಕ್ಕ ಬರುದಿತ್ತ ಬಂದೈತಿ. ಅದೆಲ್ಲ ನೀ ತಲೆ ಕೆಡ್ಸ್ಕೊಳಕೋಬೇಡ. ಎದುರ್ಲಾರಾಗ್ಲಿ ಹೆಂಗಾರಾಗ್ಲಿ ಒಟ್ಟೆ ಏನ್ ನಾ ಕೇಳೋದು ಏನು, ನಿನಗೆ ಯಾವ್ದು ಬೇಕು ಹೇಳು. ಅಪ್ಪ ಅದು ಸೀರೆನೇ ಇರ್ಲಿ, ಆದ್ರೂ ಅಪ್ಪ ಬ್ಯಾಡಪ್ಪ, ನಿಂಗೆ ಸುಳ್ಳ ತ್ರಾಸ ಆಕೈತಪ್ಪ, ಹೇಳುದು ಕೇಳೋಟೆ. ಏನಾಗುದಿಲ್ಲ, ಸುಮ್ಮನಿರು ನೀನು. ನಾ ತಂದಿದ್ದು ನಿಂಗೆ ಸೇರ್ತೈತಿ ಇಲ್ಲ ಗೊತ್ತಿಲ್ಲ, ಆದ್ರೂ ನಾ ತೊಗೊಂಬರ್ತೇನೆ. ನೀವು ಹುಡುಗು ಚಂದಂದು ಹುಡುಕ್ಯಾಡಿ ಅಲ್ಲ ಅರ್ಬಿ ಅಂಗಡಿಯಾಗ ಹೇಳಿ ತೊಗೊಂಬರ್ತೇನೆ. ಸರಿಪ್ಪ. ನಿಮ್ಮ ಅತ್ತಿ ಮುಂದೆ ಹೇಳ, ಹಬ್ಬಕ್ಕೆ ಕರ್ಯಾಕ ಅಪ್ಪ ಮನಿಗೆ ಬರ್ತಾನಂತ. ಇನ್ನೊಂದು 4 ದಿನ ಬಿಟ್ಟು ಬರ್ತೇನೆ, ಈಗ ಬರಲ್ಲ. ಸರಿಪ್ಪ. ಅಂದಂಗೆಪ್ಪ, ಬಿಸಿಲಾಗ ಅಡ್ಡಾಡಕ್ ಹೋಗ್ಬೇಡ, ಆರೋಗ್ಯದ ಕಡೆ ಲಕ್ಷ್ಯ ಇರಲಿ, ಏನು ಹುಷಾರಾಗಿರಪ್ಪ. ಇಲ್ಲ, ನೀ ಏನ್ ತಲೆ ಕೆಡಿಸ್ಕೊಬೇಡ, ನಾ ಆರಾಮದೇನೆ ಹುಡುಗಿ. ನನಗೇನು ಕಡಿಮೆ ಇಲ್ಲ, ಬಿಸಿಲಾಗ ಅಡ್ಡಾಡಕರ ಎಲ್ಲಿ ಹೋಗ್ಲಿ, ಏನಿಲ್ಲ ತಗೋ. ಸರಿ ಆಯ್ತಂಗಾರ. ಅಪ್ಪ ಅವ ವಿಶ್ಕಂಠ, ಅದೇ ಅವ ಏನಾರು ನನ್ನ ಬಗ್ಗೆ ಕೇಳಿದ್ರೆ ಒಂಚೂರು ಬೈಯಪ್ಪ. ಮತ್ತೆ ಇಲ್ಲಿ ಬಂದಿಗಿಂದ ನಾನು ಹೆಂಗಾರ ಮಾಡಿ ಅವನ ಕಡೆ ಅಡ್ರೆಸ್ ಅದು ಕೇಳ್ಕೊಂಡು. ಅವನ ಅಲ್ಲಿ ಬಂದ್ಬಿಟ್ರ ಅವನು ಕೊಲೆ ಮಾಡಿ ಜೈಲಿಗೆ ಆದ್ರೂ ಹೋಗ್ತಾನೆ. ನಾನು ನೀ ತಲೆ ಕೆಡಿಸ್ಕೊಬೇಡ, ನನಗ ನಿನ್ನ ಜೀವನ ಮುಖ್ಯ ಮಗಳ. ಏನ ಅವ ಅಲ್ಲಿ ಬರುದೇರೆ ಏನ್ ಮಾಡುದಿಲ್ಲ, ಇಲ್ಲೇನ ಆಟ ಕಷ್ಟ ಅವಂದು. ಏನ ಬಂದಿರ್ತಾನೆ ಇಲ್ಲಿ ಅಭಿಪ್ರಾಯ ಕೂತಿರ್ತೈತಿ. ಅದ್ ಯಾವ್ದ ಹುಡುಗಿನ ನೋಡ್ಕೊಳನಂತ, ಎಲ್ಲಿದೈತೆ ಯಾರಿಗ ಗೊತ್ತ. ನಾ ತಲೆನೇ ಕೆಡಿಸ್ಕೊಂಡಿಲ್ಲ. ಅಕ್ಕ ತಮ್ಮ ಅವ ನೋಡ್ಕೊಂಡ್ ಅವೇ ಮದ್ವಿ ಮಾಡ್ಕೋತಾವಂತ, ಏನಾರ ಮಾಡ್ಕೊಳ್ಳಿ. ಹೌದಾ? ಇನ್ನೊಂದು ಮದುವೆ ಮಾಡ್ಕೊಳತಾನ? ಪುಣ್ಯ ಬರ್ಲಿ ಅವನಿಗೆ. ಅತ್ತಾಗ ಪೀಡಿ ತೊಲಗಿದ್ರೆ ಸಾಕು. ತವ್ರ ಮನೆಗೆ ಮೊನ್ನೊಂದು 2 ದಿನ ಇರ್ಬೇಕಂತ ಬಂದು ಗೂಬಿಗತೆ ಕಾಡಕತ್ತಲ್ಲ, ಇರ್ಸೆ ಕೊಡ್ಲಿಲ್ಲಪ್ಪ. ಒಂಥರ ಮಾತಾಡೋದ್ ಬಿಟ್ಲೆ ಸುಮ್ಮನೆ ಮತ್ತೆ ನನ್ನ ಜೀವನ ಹಾಳು ಮಾಡ್ಕೊಳ್ಳೋ ಬಾಳೆ ಆದಿತ್ತು ಅಂತೇಳಿ ನಾವು ಹೋಗ್ಬಿಟ್ಟೆ. ಒಳ್ಳೆ ಕೆಲಸ ಮಾಡಿದ್ ಬಿಡವ. ನಾನು ಅದಕ್ಕೆ ಏನು ಅನ್ನಕ್ಕೆ ಹೋಗ್ಲಿಲ್ಲ ನನಗೆ. ಯಾಕಂದ್ರೆ ಇವು ದರಿದ್ರದ್ದು ಬಂದ್ವಲ್ಲ, ಇವು ಮತ್ತೆ ಏನಾದರೂ ಮಾಡಕ್ಕೆ ಹೇಸವಲ್ಲ ಅಂತೇಳಿ ಸುಮ್ಮನೆ ಅದೇ. ಏನು ನೀ ತಲೆ ಕೆಡಿಸ್ಕೊಬೇಡ, ಈ ಸಲ ಹೇಳ್ಬಿಡ್ತೇನೆ. ದೀಪಾವಳಿಯಾಗ ಆ ಬಾಡ್ಯಾನಂತರೂ ನಮ್ಮ ಮನೆ ಕಡೆ ಕರೆಯಂಗಿಲ್ಲ, ನನ್ನ ಮಗಳು ಬರ್ತಾಳ ಅಂತ ಕುಲ್ಲ ಹೇಳ್ಬಿಡ್ತೇನೆ. ನೀ ಏನು ತಲೆ ಕೆಡಿಸ್ಕೊಬೇಡ, ಆರಾಮಾಗಿ ಬಂದು ಆರಾಮಾಗಿ 2-3 ದಿನ ಇದ್ದೋಗು. ಸರಿಪ್ಪ. ಇಡ್ಲ್ಯಾವ, ಅಡಿಗೆ ಮಾಡ್ಕೊ. ಇಡ್ ಅಂದಂಗ ಏನ ಕೇಳ್ಬೇಕಂದೆ, ಮನ್ಯಾಗ ಈಗ ನಿನ್ ಗಂಡ ಎಲ್ಲೋಗ್ಯಾರ, ನಿಮ್ಮ ಅತ್ತೆ ಎಲ್ಲೋಗ್ಯಾರ? ಯಾರು ಶಬ್ದನ ಕೇಳ್ವಲ್ತು? ಅಪ್ಪ ಅವರು ಇಲ್ಲೇ ಹೊರಗೆ ಹೋಗ್ಯಾರ. ನಾವು ಇಕ್ಕಿ ನಮ್ಮ ನಾದ್ನಿ ಬಂದಿದ್ದಲ್ಲ, ಆಕಿನ ಬಿಡಾಕಿ ಇವ್ರು ಊರಿಗೆ ಹೋಗ್ಯಾರ. ಅತ್ತಿಯರು ಇಲ್ಲೇ ಹೊರಗೆ ಹೋಗ್ಯಾರ, ಬರ್ತಾರೆ ಈಗ. ಅದು ಏನದ, ಅದೇನೋ ಹಬ್ಬಕ್ಕೆ ಅದೇನೋ ಉಡುಗೊರೆ ಎಲ್ಲ ಕೊಡ್ತಾರಂತಲ್ಲ, ಅದನ್ನ ಮಾಡಿ ಅತ್ತಿಯರು ಭಾಳ ಲಗೇಜ್ ಆಗಿದ್ವು. ಅದಕ್ಕೆ ನಮ್ಮ ಮನೆಯವ್ರು ಬೈಕಿನ ಮೇ ಬೇಡ ಅಂತ ಆಟೋದಾಗ ಬಿಡಾಕ್ ಹೋದ್ರು. ಹೌದನ್ವಾ? ನಿಮ್ಮ ಅವ್ವ ಇದ್ದಿದ್ರು ಪಾಪ ನಿನಗೂ ತರ್ತಿದ್ಲು. ನಿಮ್ಮ ಅವ್ವ ಇಲ್ಲ, ಬೇಜಾರು ಮಾಡ್ಕೋಬೇಡ ಮಗಳ. ನಾನೇನು ಬೇಜಾರು ಮಾಡ್ಕೊಂಡಿಲ್ಲಪ್ಪ, ನೀವು ತಲೆ ಕೆಡಿಸ್ಕೊಳಕ್ ಹೋಗ್ಬೇಡ್ರಿ. ಏನು ಅಯ್ಯೋ, ಇದು ಕರ್ಚಿಕಾಯಿ ಹೋಳಿಗೆ ಅವೆಲ್ಲ ಕೊಟ್ರೆ ನಂಗೆ ಸಾಕು. ನೀ ಪ್ರೀತಿನ ಒಂದು ಫೋನ್ ಹಚ್ತೀಯಲ್ಲ, ಅಷ್ಟೇ ಸಾಕು. ನಿನ್ನ ಆರೋಗ್ಯದ ಕಡೆ ಲಕ್ಷ್ಯ ಇರ್ಲಪ್ಪ.
ಹ್ಞೂನವ್ವ ಇಡ್ತೇನೆ. ಹ್ಞೂ ಅಪ್ಪ. ನನ್ನ ಮದುವೆ ಆಗೈತೆ ಅಂತ ಹೇಳಮ್ಮ ಎಷ್ಟು ಖುಷಿ ಖುಷಿಲೇ ಅದಾನ. ಏನ ಕಷ್ಟ ಆಗಲಿ ಗಂಡನ ಮನೆ ಬಿಟ್ಟು ಹೋಗ್ಬಾರ್ದು, ನಮ್ಮ ಅಪ್ಪಗೆ ಮನ್ಸಿಗೆ ನೋವಾಗೋಂಗೆ ನಾನು ಏನು ಹೇಳ್ಕೊಬಾರ್ದು.